ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. ಮೈಸೂರು ಜಿಲ್ಲೆ ಕೆಆರ್ ನಗರದ ಮಹಿಳೆ ಅಪಹರಣ ಪ್ರಕರಣದಲ್ಲಿ ಭವಾನಿ ರೇವಣ್ಣಗೆ ಸಂಕಷ್ಟ ಎದುರಾಗಿದೆ. ಭವಾನಿ ನಿರೀಕ್ಷಣಾ ಜಾಮೀನನ್ನ ಪ್ರಶ್ನಿಸಿ ಎಸ್ಐಟಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿತ್ತು. ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೆ ಉಜ್ಜಾಲ್ ಭುಯಾನ್ ನೇತೃತ್ವದ ಪೀಠದಲ್ಲಿ ವಿಚಾರಣೆ ಕೂಡ ನಡೆದಿದೆ. ವಿಚಾರಣೆ ನಡೆಸಿದ ಬಳಿಕ ಸುಪ್ರೀಂ ಕೋರ್ಟ್ ಭವಾನಿ ರೇವಣ್ಣ ಅವರಿಗೆ ನೋಟಿಸ್ ಅನ್ನು ಜಾರಿ ಮಾಡಿದೆ. ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ. ಜೈಲಿನಲ್ಲಿರುವ ಪುತ್ರರಾದ ಪ್ರಜ್ವಲ್ ಮತ್ತು ಸೂರಜ್ ಅನ್ನ ನೋಡೋದಕ್ಕೆ ಜಾಮೀನಿನ ಮೇಲೆ ಹೊರಗಿರುವಂತಹ ತಂದೆ ರೇವಣ್ಣ ಹಾಗೆ ತಾಯಿ ಭವಾನಿ ಹೋಗಿದ್ರು. ಮಕ್ಕಳ ಯೋಗಕ್ಷೇಮವನ್ನು ವಿಚಾರಿಸಿದ್ರು. ವಕೀಲ ಮತ್ತು ಜೆಡಿಎಸ್ ಮುಖಂಡ ಎಪಿ ರಂಗನಾಥ್ ಕೂಡ ರೇವಣ್ಣ ದಂಪತಿಯ ಜೊತೆಗಿದ್ರು. ಈ ವೇಳೆ ಜಾಮೀನು ಸೇರಿದಂತೆ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ನಡೆದಿದೆ ಅನ್ನೋದು ತಿಳಿದಿದೆ. ಪ್ರಧಾನಿ ನರೇಂದ್ರ ಮೋದಿ ಯುರೋಪ್ನ ಆಸ್ಟ್ರಿಯಾ ಪ್ರವಾಸದಲ್ಲಿದ್ದಾರೆ. 40 ವರ್ಷಗಳ ಬಳಿಕ ಆಸ್ಟ್ರಿಯಾಗೆ ಭೇಟಿ ಕೊಟ್ಟ ಮೊದಲ ಪ್ರಧಾನಿ ಮೋದಿಯಾಗಿದ್ದಾರೆ. ಇದು ಮೋದಿ ಆಸ್ಟ್ರಿಯಾಗೆ ತೆರಳುತ್ತಾ ಇದ್ದಾಗೆ ವಿಶೇಷ ಸ್ವಾಗತ ಕೂಡ ದೊರೆತಿದೆ. ಖ್ಯಾತ ಸಂಗೀತಗಾರರು ಮೋದಿ ಎದುರು ಒಂದೇ ಮಾತರಂ ಗಾಯನವನ್ನ ನಡೆಸಿಕೊಟ್ಟಿದ್ದಾರೆ. ಈ ಬಗ್ಗೆ ಮೋದಿ ಕೂಡ ಎಕ್ಸ್ ಖಾತೆಯಲ್ಲಿ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಮುಂಬೈನಲ್ಲಿ ನಡೆದಿದ್ದಂಥ BMW ಕಾರು ಅಪಘಾತ ಪ್ರಕರಣ ಚುರುಕುಗೊಂಡಿದೆ. ಅಂದರೆ ವಿಚಾರಣೆ ಆರೋಪಿ ಮಿಹಿರ್ ಶಾಗೆ ಜುಲೈ 16ರವರೆಗೂ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಮತ್ತೊಂದು ಕಡೆ ಆರೋಪಿಯ ತಂದೆ ರಾಜೇಶ್ ಶಾರನ್ನ ಪಕ್ಷದಿಂದ ಉಚ್ಚಾಟಿಸಲಾಗಿದೆ. ಹಾಗೆ ಆರೋಪಿ ಮಿಹಿರ್ ಎಣ್ಣೆ ಕುಡಿದಿದ್ದು ಕುಡಿದಿದ್ದಂಥ ಬಾರ್ನ ಅಕ್ರಮದ ಭಾಗ ಕೂಡ ನೆಲಸಮ ಮಾಡಲಾಗಿದೆ.